ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ. ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ರೊಮ್ಯಾಂಟಿಕ್ ಆಗಿರೋ ಸ್ಟೋರಿನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಮನಸಾರೆ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ ಆಯ್ತಾ. ಈ ಕತೆ ಹುಟ್ಟೋದು ಒಬ್ಳು ಸುಂದರವಾದ ಹಾಟ್ ಸ್ಟಾರ್ ಲೇಡಿ ಬಸ್ ಕಂಡಕ್ಟರ್ ಮತ್ತೆ ಚಾಕ್ಲೇಟ್ ಇರೋ ಥರ ಇರೋ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಡುವೆ ನಡೆಯೋ ಒಂದು ಹಾಟ್ ಅಂಡ್ ಸ್ಪೈಸಿ ರೊಮ್ಯಾಂಟಿಕ್ ಸ್ಟೋರಿ. ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಮಿಸ್ ಮಾಡದೆ ಫುಲ್ ಕೇಳಿ. ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಸ್ವಲ್ಪ ಶಾಕ್ ಕೂಡ ಆಗುತ್ತೆ. ಗುಡ್ ಮಾರ್ನಿಂಗ್ ಬೆಂಗಳೂರು ಅಂತ ಎಂದಿನಂತೆ ಬಸ್ ಡ್ರೈವರ್ ವಿಜಯ್ ಹಾಗೂ ಲೇಡಿ ಬಸ್ ಕಂಡಕ್ಟರ್ ಸವಿತಾ ಬಸ್ ಡಿಪೋಗೆ ಡ್ಯೂಟಿಗೆ ಅಂತ ಬಂದರು. ಬಸ್ ತಗೊಂಡು ಡಿಪೋಯಿಂದ ಡೈಲಿ ರೂಟ್ಗೆ ಹೊರಟ್ರು. ರೂಟ್ ಮಧ್ಯೆ ಡೈಲಿ ಬರೋ ಜನರು ಬಸ್ ಹತ್ತುತ್ತಿದ್ರು ಮತ್ತೆ ಅವರ ಸ್ಟಾಪ್ ಬಂದಾಗ ಇಳ್ಕೋತಾ ಇದ್ರು. ಆದರೆ ಇವತ್ತು ಮಾತ್ರ ಒಂದು ಬಸ್ ಸ್ಟಾಪಲ್ಲಿ ಒಬ್ಬ ಕಾಲೇಜ್ ಹುಡುಗ ಮುಂದೆ ಚಲಿಸ್ತಾ ಇರೋ ಬಸ್ಗೆ ಓಡ್ ಬಂದು ಹತ್ಕೊಂಡೆ. ಮತ್ತೆ ಆ ಥರ ಮಂದಿ ಕಂಡಕ್ಟರ್ ಸೀಟ್ಗೆ ಕೂತ್ಕೊಂಡ. ನೋಡೋಕ್ಕೇನೋ ಅವನು ತುಂಬ ಚೆನ್ನಾಗಿ ಕ್ಯಾಡ್ಬರಿ ಸೇರೋ ಥರ ಕಾಣಿಸ್ತಿದ್ದ. ಅದನ್ನೇ ನೋಡ್ತಿದ್ದ ಲೇಡಿ ಕಂಡಕ್ಟರ್ ಸವಿತಾ ಅವನ ಹತ್ತಿರ ಬಂದು, ಏನು ಇಷ್ಟು ಜೋರಾಗಿ ಬಂದು ಬಸ್ ಹತ್ಕೋತೀರಾ? ಏನಾದರೂ ಆದರೆ ಯಾರು ಜವಾಬ್ದಾರ? ಸ್ವಲ್ಪ ಬೇಗ ಬಂದು ಕಾಯ್ಬೇಕಲ್ವಾ ಅಂತ ಕೋಪ ಮಾಡ್ಕೊಂಡು ಕೇಳಿದ್ಲು. ಆಗ ಆ ಸ್ಟೂಡೆಂಟ್, ಮೇಡಮ್ ಇವತ್ತು ಕಾಲೇಜ್ ಫಸ್ಟ್ ಡೇ, ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೇಗ ಓಡಿ ಬಂದು ಬಸ್ಸನ್ನು ಹತ್ತಿದೆ ಅಂದ. ಲೇಡಿ ಕಂಡಕ್ಟರ್ ಸವಿತಾ, ನಾಳೆಯಿಂದ ಬೇಗ ಬಂದು ವೆಯ್ಟ್ ಮಾಡಬೇಕು, ಹಾಗೆ ಇವಾಗ ಟಿಕೆಟ್ ತಗೊಳ್ಳಿ, ಮತ್ತು ನೀವು ನನ್ನ ಕಂಡಕ್ಟರ್ ಸೀಟ್ನಲ್ಲಿ ಕೂತ್ಕೊಂಡಿದ್ದೀರಾ, ಸ್ವಲ್ಪ ಈ ಕಡೆ ಬನ್ನಿ, ನಾನು ಕೂತ್ಕೋಬೇಕು ಅಂದ್ಲು. ಅದನ್ನು ಕೇಳಿ ಆ ಸ್ಟೂಡೆಂಟ್, ಓಕೆ ಮೇಡಮ್, ನಾಳೆಯಿಂದ ಬೇಗ ಬರ್ತೀನಿ ಅಂದ. ಮತ್ತೆ ಕಾಲೇಜ್ ಸ್ಟಾಪ್ ಹತ್ರ ಇಳ್ಕೊಂಡು ಮರುದಿನ ಯಥಾ ಪ್ರಕಾರ ಬಸ್ಸನ್ನು ಡಿಪೋಯಿಂದ ತಗೊಂಡು ಬಸ್ ಡ್ರೈವರ್ ವಿಜಯ್ ಹಾಗೂ ಲೇಡಿ ಕಂಡಕ್ಟರ್ ಸವಿತಾ ಅದೇ ಸೇಮ್ ಕಾಲೇಜ್ ರೂಟಲ್ಲಿ ಹೊರಟ. ಮತ್ತೆ ಆ ಒಂದು ಸ್ಟಾಪ್ ಬಂದಮೇಲೆ ಅದೇ ಸೇಮ್ ಸ್ಟೂಡೆಂಟ್ ಬಸ್ಸನ್ನು ವೆಯ್ಟ್ ಮಾಡ್ತಾ ನಿಂತಿದ್ದ. ಬಸ್ ನಿಂತ ಮೇಲೆ ಹತ್ಕೊಂಡ. ಅದನ್ನು ನೋಡಿದ ಬಸ್ ಕಂಡಕ್ಟರ್ ಸವಿತಾ ಅವನ ಹತ್ತಿರ ಟಿಕೆಟ್ ಕೊಡೋ ನೆಪದಲ್ಲಿ ಹೋಗಿ, ಏನು ಇವತ್ತು ಬೇಗ ಬಂದ್ಬಿಟ್ರಿ, ಎನ್ನೆ ಹೇಳಿದ್ದು ಮಂಜಿಗೆ ಹೋಗಿದ್ಯಾ ಅಂತ ಕೇಳಿಲ್ಲ. ಆಗ ಸ್ಟೂಡೆಂಟ್, ಹೌದು ಮೇಡಮ್, ನೀವು ಹೇಳಿದ್ದು ನನಗೆ ತುಂಬ ಕರೆಕ್ಟ್ ಅನಿಸ್ತು, ಅದಕ್ಕೆ ನಾನಿವತ್ತು ಬೇಗ ರೆಡಿಯಾಗಿ ಸ್ಟಾಪ್ಗೆ ಬಂದು ಬಸ್ ಹತ್ಕೊಂಡೆ ಅಂತ ಹೇಳ್ದ. ಒಳಗ ಸವಿತಾ, ಸರಿ ಓಕೆ, ನಾನು ಹೇಳಿದ್ದು ನೀವು ಸರಿಯಾಗಿ ಕೇಳಿದ್ದೀರಾ, ಆದರೆ ನೀವು ಬಂದು ಕಂಡಕ್ಟರ್ ಸೀಟ್ ಪಕ್ಕದಲ್ಲಿ ಯಾಕೆ ಕೂತ್ಕೊಂಡ್ರಿ ಅಂತ ಕೇಳಿದ್ಲು. ಆಗ ಸ್ಟೂಡೆಂಟ್ ನೆತ್ತ, ಇಲ್ಲ ಮೇಡಮ್, ನಿನ್ನೆ ನೀವು ನನಗೆ ಒಳ್ಳೆ ಮಾತು ಹೇಳಿದ್ರಲ್ಲ, ಅದನ್ನು ನಾನು ಚಿತ್ತೀನಿ ಅಂತ ನಿಮಗೆ ತಿಳಿಸೋಕೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡೆ ಅಂತ ನೆತ್ತ ಹೇಳ್ದ. ಆಗ ಸವಿತಾ ಅದನ್ನು ಕೇಳಿ ಸ್ಮೈಲ್ ಮಾಡ್ತಾ, ಆಯಿತು, ನನ್ನ ಮಾತು ನೀವು ಸೀರಿಯಸ್ ಆಗಿ ತಗೊಂಡ್ರಿ, ಅದಕ್ಕೆ ತುಂಬ ಥ್ಯಾಂಕ್ಸ್, ಮತ್ತೆ ಇವತ್ತಿನ ಟಿಕೆಟ್ ತಗೊಳ್ಳಿ ಅಂತ ತಗೊಳ್ಳಿ ಹಂಗೆ. ಆಗ ಆ ಸ್ಟೂಡೆಂಟ್, ಆಯಿತು ಮೇಡಮ್ ಅಂತ ಕೇಳಿ ಟಿಕೆಟ್ ತೊಗೊಂಡ. ಮತ್ತೆ ಸವಿತಾ, ಕರೆಕ್ಟಾಗಿ ಚಿಲ್ಲರೆ ಕೊಡಿ ಹಂಗೆ. ಆಗ ಸ್ಟೂಡೆಂಟ್, ಮೇಡಮ್ ಇಲ್ಲಿ ಬಿಡಿ, ಪರವಾಗಿಲ್ಲ, ಚಿಲ್ಲರೆ ಇಲ್ಲ ಅಂದರೆ ನಾಳೆ ಬೇಕಾದರೆ ತಗೋತೀನಿ, ಸೇಮ್ ಟೈಮ್ಗೆ ಬರ್ತೀನಿ, ನಿಮ್ಮದೇ ಬಸ್ ಹತ್ಕೊತೀನಿ, ಅದಕ್ಕೆ ಚಿಲ್ಲರೆ ಇಲ್ಲ ಅಂದರೆ ನಾಳೆ ಇಸ್ಕೊತೀನಿ ಬಿಡಿ ಅಂತ ಹೇಳಿ ನಾಳೆಗೂ ಇದೇ ಸೇಮ್ ಬಸ್ ಹತ್ಕೊತೀನಿ ಅಂತ ಸವಿತಾಗೆ ಇಂಡೈರೆಕ್ಟಾಗಿ ಕನ್ಫರ್ಮ್ ಮಾಡ್ದ. ಸ್ಟೂಡೆಂಟ್ ಹೇಳಿದ್ದನ್ನ ಕೇಳಿ ಸವಿತಾ ಸ್ಮೈಲ್ ಮಾಡ್ತಾ, ಆಯ್ತು ನೋಡ್ತೀನಿ, ನನ್ನ ಹತ್ರ ಚಿಲ್ಲರೆ ಇದ್ದರೆ ನಿಮಗೆ ಕೊಡ್ತೀನಿ, ಇಲ್ಲ ಅಂದರೆ ನಾಳೆ ಇಸ್ಕೊಳ್ಳಿ ಅಂತ ಹೇಳಿ ಅವಳು ಕೂಡ ಸೇಮ್ ಬಸ್ಗೆ ಬಂದು ಹತ್ಕೋ ಎಂದು ಇಂಡೈರೆಕ್ಟಾಗಿ ಕನ್ಫರ್ಮ್ ಮಾಡಿದ್ಲು. ಹೀಗೆ ಮಾತಾಡ್ತಾ ಮಾತಾಡ್ತಾ ಇಬ್ರಿಗೂ ಒಳ್ಳೆ ಪರಿಚಯ ಆಯಿತು. ಅದು ಮುಂದಿನ ಸ್ನೇಹಕ್ಕೆ ಮುನ್ನೋಡಿ ಆಯಿತು. ಬಸ್ ಮುಂದೆ ಹೋಗ್ತಾ ಇತ್ತು. ಆಗ ಸವಿತಾ, ಸರಿ ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಸ್ಟೂಡೆಂಟ್ನ ಕೇಳಿದ್ಲು. ಆಗ ಸ್ಟೂಡೆಂಟ್, ಮೇಡಮ್ ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ನಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ದೆ. ಸವಿತಾ ಮತ್ತೆ ಸ್ಮೈಲ್ ಮಾಡ್ತಾ, ಸರಿ ನಿಮ್ಮ ಹೆಸರೇನು ಅಂತ ಕೇಳಿದ್ಲು. ಆಗ ಸ್ಟೂಡೆಂಟ್, ಮೇಡಮ್ ನನ್ನ ಹೆಸರು ಮೋಹನ್ ಅಂತ ಹೇಳ್ದೆ. ಮತ್ತೆ ಸವಿತಾ ಅವನ ಸೀಟನ್ನು ದಾಟುತ್ತಾ, ಓಕೆ ಮೋಹನ್, ಸ್ವೀಟ್ ನೇಮ್, ತುಂಬ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೊಳ್ಳಿ ಅಂತ ಹೇಳಿ ಸೀಟ್ನಲ್ಲಿ ಕೂತ್ಕೊಂಡ್ಳು. ಮೋಹನ್ ಮತ್ತೆ ಸವಿತಾ ಹೀಗೆ ಡೈಲಿ ಸೇಮ್ ಟೈಮಿಂಗ್ಸ್ನಲ್ಲಿ ಇಬ್ಬರು ಮೀಟ್ ಮಾಡ್ತಾ ಒಳ್ಳೆ ಪರಿಚಯದ ಸ್ನೇಹಿತರಾದ್ರು. ಇಬ್ಬರ ನಡುವೆ ತುಂಬಾ ಸಲಹೆಯನ್ನ ಬೆಳೆಸ್ಕೊಂಡ. ಒಂದಿನ ಮೋಹನ್ ಸೇಮ್ ಟೈಮಿಂಗ್ಗೆ ಬಂದು ಬಸ್ ಹತ್ತಿದ ಮೇಲೆ ಕಂಡಕ್ಟರ್ ಸೀಟನ್ನು ನೋಡ್ದ. ಒಂದು ಹುಡುಗಿ ಕಂಡಕ್ಟರ್ ಸೀಟ್ ಪಕ್ಕ ಕೂತ್ಕೊಂಡಿದ್ದಳು. ಆಮೇಲೆ ಅವನು ಆ ಹುಡುಗಿಗೆ ಹೇಳ್ದ, ಪ್ಲೀಸ್ ನನಗೆ ಈ ಸೀಟನ್ನು ಬಿಟ್ಕೊಳ್ಳಿ ಅಂತ ಕೇಳಿ ಬಿಡಿಸ್ಕೊಂಡ. ಅವನು ಕೂತ್ಕೊಂಡ ನಂತರ ಟಿಕೆಟ್ ಇಶ್ಯೂ ಮಾಡಿ ಸವಿತಾ ಕೂಡ ಬಂದು ಕಂಡಕ್ಟರ್ ಸೀಟಲ್ಲಿ ಕೂತ್ಕೊಂಡ್ಳು. ಆಮೇಲೆ ಸವಿತಾ, ಮೋಹನ್ ಯಾಕೆ ಸೀಟ್ ಕೇಳಿ ತಗೊಂಡೆ? ಆಗ ಮೋಹನ್, ಯಾಕೆ ಮೇಡಮ್, ನಿಮಗೆ
ನಾನು ಇಲ್ಲಿ ಕೂತ್ಕೊಂಡ್ರೆ ಇಷ್ಟ ಆಗಲ್ವಾ ಅಂತ ಕೇಳಿದೆ. ಅದಕ್ಕೆ ಸವಿತಾ, ಇಲ್ಲ ನನಗೂ ಇಷ್ಟನೇ. ದಿನ ಜನ ಬರ್ತಾರೆ ಹೋಗ್ತಾರೆ. ಬಟ್ ನೀನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆಯಾ ಮತ್ತು ತುಂಬ ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನನಗೆ ಕೆಲಸದ ಸಮಯದಲ್ಲಿ ಒಳ್ಳೆ ಟೈಮ್ ಕಳೆದ ಹಾಗಾಗುತ್ತೆ ಅಂತ ಹೇಳಿದ್ಲು. ಸವಿತಾ ಹೇಳಿದ್ದನ್ನು ಕೇಳಿ ಮೋಹನ್ಗೆ ತುಂಬ ಖುಷಿ ಆಯಿತು. ಮತ್ತೆ ಸ್ವಲ್ಪ ಸಮಯ ಆದಮೇಲೆ, ಮೇಡಮ್ ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರಿದ್ರೆ ಕೊಡ್ತೀರಾ ಅಂತ ಕೇಳ್ದ. ಆಗ ಸವಿತಾ, ಆಯಿತು, ನೀರಿನ ಬಾಟಲ್ ತಂದಿದ್ದೀನಿ, ಕೊಡ್ತೀನಿ ಅಂತ ಹೇಳಿ ನೀರಿನ ಬಾಟಲ್ ತನ್ನ ಸೀಟ್ ಕೆಳಗೆ ಇಟ್ಟಿದ್ದ ಬ್ಯಾಗ್ ಒಳಗಿಂದ ತೆಗೆದು ಮೋಹನ್ಗೆ ಕೊಟ್ಲು. ಆಗ ಮೋಹನ್ ಬಾಯಾರಿಕೆಯಿಂದ ನೀರನ್ನು ಕುಡಿಯುತ್ತಿರುವಾಗ ಡ್ರೈವರ್ ವಿಜಯ್ ಬಸ್ ಬ್ರೇಕ್ ಜೋರಾಗಿ ಹಾಕ್ತ. ಆ ರಭಸಕ್ಕೆ ನೀರಿನ ಬಾಟಲ್ನಿಂದ ಎಲ್ಲ ನೀರು ಚೆಲ್ಕೊಂಡ್ಬಿಟ್ಟ. ಅದನ್ನ ನೋಡಿದ ಸವಿತಾ, ಅಯ್ಯೋ ನೀರೆಲ್ಲ ಚೆಲ್ಲಿ ಹೋಯ್ತಾ, ಸರಿ ಬಿಡು ಆಯ್ತು, ನಾನು ಬೇರೆ ತಗೋತೀನಿ ಅಂತ ಹೇಳ್ತಾ ತನ್ನ ಪಾಕೆಟಿಂದ ಸ್ಮಾರ್ಟ್ ಟವಲ್ ತಗೊಂಡು ಅವನ ಟೀ ಶರ್ಟ್ ಮತ್ತೆ ಜೀನ್ಸ್ ಮೇಲೆ ಚೆಲ್ಲಿದ ನೀರನ್ನ ನಿಧಾನವಾಗಿ ಒರೆಸುತ್ತಾ ಅವನ ಮುಖವನ್ನ ನೋಡಿ ನಗ್ತಾ, ನಿನಗೆ ನೀರು ಕುಡಿಯೋದಕ್ಕೆ ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ಮೋಹನ್, ಇಲ್ಲ ಮೇಡಮ್, ಬಸ್ ಸ್ಪೀಡ್ನಲ್ಲಿ ಬ್ರೇಕ್ ಹಾಕಿದ್ರು, ಅದಕ್ಕೆ ನೀರೆಲ್ಲ ಚೆಲ್ಲೋಯ್ತು. ಅಯ್ಯೋ, ನಿಮ್ಮ ಡ್ರೆಸ್ ಮೇಲೂ ನೀರು ಚೆಲ್ಲಿದೆ ಅಂತ ಹೇಳ್ತಾ ಅವನು ಕೂಡ ತನ್ನ ಕರ್ಚೀಫ್ನಿಂದ ಒರೆಸಲು ಹೋದ. ಆಗ ಅವನ ಕೈ ಸಬಿತಾ ಮುಖಕ್ಕೆ, ಕೆನ್ನೆಗೆ ಹಾಗೂ ಎದೆಯ ಭಾಗದಲ್ಲಿ ಮತ್ತೆ ತೊಡೆಯ ಭಾಗದಲ್ಲಿ ಬಿದ್ದಿದ್ದ ನೀರನ್ನ ಒರೆಸಲು ತೊಡಗಿದ. ಮೋಹನ್ ಕರ್ಚೀಫ್ನಿಂದ ಯಾವಾಗ ಸವಿತಾ ಡ್ರೆಸ್ ಮೇಲೆ ಬಿದ್ದಿದ್ದ ನೀರನ್ನ ಒರೆಸಲು ಮುಂದಾದ, ಆಗ ಅವಳ ಮನಸ್ಸಿನಲ್ಲಿ ಒಂದು ರೋಮಾಂಚಕಾರಿಯಾದ ಅನುಭವ ಉಂಟಾಯಿತು. ಆಗ ಸವಿತಾ, ಇಲ್ಲ ಬಿಡು ಮೋಹನ್, ನಾನೇ ನೀರನ್ನು ಒರೆಸ್ಕೋತೀನಿ ಅಂತ ಹೇಳಿದ್ಲು. ನಂತರ ಮೋಹನ್, ಇಲ್ಲ ಮೇಡಮ್, ನನ್ನಿಂದ ನೀರು ನಿಮ್ಮ ಮೈ ಮೇಲೆ ಚೆಲ್ಲಿದೆ, ಹಾಗಾಗಿ ನಾನು ಕೂಡ ನೀವು ಒರೆಸಿದ ಹಾಗೆ ನಾನು ಒರೆಸ್ತೀನಿ ಅಂತ ಹೇಳಿ ಅವಳ ಮೈಯನ್ನ ಸ್ಪರ್ಶಿಸಲು ಮುಂದಾದ. ಅದಕ್ಕೆ ಸವಿತಾ, ಇಲ್ಲ ಬಿಡು, ಯಾರಾದ್ರೂ ನೋಡಿದ್ರೆ ತಪ್ಪಾಗುತ್ತೆ, ನಾನೇ ಒರೆಸ್ಕೋತೀನಿ ಅಂತ ಹೇಳಿದ್ಲು. ಮತ್ತೆ ಬಸ್ ಮುಂದೆ ಹೋಗ್ತಾ ಇದ್ದು ಮೋಹನ್ ಮೈ ಮೇಲೆ ನೀರನ್ನ ಚೆಲ್ಲಿದ ಹಾಗೂ ಒರೆಸಿದ ಅನುಭವ ಮತ್ತೆ ಮತ್ತೆ ಸವಿತಾ ಮನಸ್ಸಲ್ಲಿ ಕಾಡ್ತಾ ಇತ್ತು. ಮೋಹನ್ಗೂ ಕೂಡ ತಾನು ಸವಿತಾ ಮೈ ಮೇಲೆ ಬಿದ್ದಿದ್ದ ನೀರನ್ನ ಒರೆಸಿದ ಅನುಭವ ತುಂಬಾ ಖುಷಿ ಮತ್ತೆ ರೋಮಾಂಚಕಾರಿಯಾದ ಅನುಭವ ತಂದು ಕೊಡ್ತು. ಆಗ ಅವನು ಮತ್ತೆ ಮಾತಾಡಿಸೋಕೆ ಮುಂದಾದ. ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮತ್ತೆ ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡ್ತೀರಾ. ನಾನು ತುಂಬಾ ಅದೃಷ್ಟವಂತ ಅಂತ ಅನ್ಕೋತೀನಿ, ಯಾಕಂದ್ರೆ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಮುಖವನ್ನ ನಾಚಿಕೆಯಿಂದ ಕೆಳಗೆ ಮಾಡ್ದ. ಮೋಹನ್ ಆಡಿದ ಮಾತನ್ನ ಕೇಳಿ ಸವಿತಾಗೆ ಆಶ್ಚರ್ಯ ಮತ್ತೆ ಖುಷಿ ಒಟ್ಟಿಗೆ ಆಯಿತು. ಮತ್ತೆ ಮೋಹನ್ನ ಮುಖವನ್ನ ನೋಡ್ತಾ, ಹೇ ಮೋಹನ್, ನೀನು ತುಂಬಾ ಜಾಸ್ತಿ ಮೂವ್ ಮಾಡ್ತಾ ಇದ್ದೀಯಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಓಕೆನಾ ಅಂತ ಹೇಳಿದ್ಲು. ಅದಕ್ಕೆ ಮೋಹನ್, ಇಲ್ಲ ಮೇಡಮ್, ನೀವು ಚೆನ್ನಾಗಿರೋದಕ್ಕೆ ನಿಮ್ಮನ್ನ ಹೊಗಳಿದೆ ಅಂತ ಹೇಳಿ ಮತ್ತೆ ಅವಳ ಮುಖವನ್ನ ನೋಡ್ತಾ ನಗ್ತಾ ಕುಳಿತ. ಸವಿತಾ ಮುಗುಳ್ನಗತ್ತಾ, ಮೋಹನ್, ಇವತ್ತು ನಿನ್ಗೋಸ್ಕರ ಸ್ವೀಟ್ ತಂದಿದ್ದೀನಿ, ಇಬ್ರು ಸ್ವೀಟನ್ನ ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿದ್ಲು. ಆಗ ಮೋಹನ್, ಆಯ್ತು ಮೇಡಮ್, ಸ್ವಲ್ಪ ಕೊಡಿ ಅಂತ ಹೇಳ್ದ. ಆಗ ಸವಿತಾ ತನ್ನ ಸೀಟ್ ಕೆಳಗೆ ಇದ್ದ ಬ್ಯಾಗಲ್ಲಿ ಮೆಲ್ಲಗೆ ಸ್ವೀಟ್ ಬಾಕ್ಸ್ ತೆಗೆದು ಮೋಹನ್ಗೆ ಸ್ವೀಟ್ ಕೊಟ್ಟಳು. ಆ ಸ್ವೀಟ್ ಏನಂದ್ರೆ ಮೈಸೂರು ಪಾಕ್ ಆಗಿತ್ತು. ತಗೋ ಮೋಹನ್, ನಾನೇ ಮಾಡಿದ ಸ್ವೀಟ್ ಇದು, ತುಪ್ಪದಿಂದ ಮಾಡಿದ್ದೀನಿ, ತಿನ್ನು ಅಂತ ಹೇಳಿ ಮೋಹನ್ಗೆ ಕೊಟ್ರು. ಆಗ ಮೋಹನ್, ಮೇಡಮ್ ನೀವು ತಿಂದ್ರಾ ಅಂತ ಕೇಳ್ದ. ಆಗ ಸವಿತಾ, ಇಲ್ಲ ಮೋಹನ್, ನಾನು ಕೂಡ ತಿಂದಿಲ್ಲ, ಇಬ್ರು ತಿನ್ನೋಣ ಅಂತ ಬಾಕ್ಸ್ಗೆ ಹಾಕೊಂಡು ಬಂದೆ ಅಂತ ಹೇಳಿದ್ಲು. ಮೋಹನ್ ಸ್ವೀಟ್ ಅನ್ನ ಸವಿಯುತ್ತಾ ಸವಿತಾ ಮುಖವನ್ನ ನೋಡಿ, ಮೇಡಮ್ ಇವತ್ತು ಸ್ವೀಟ್ ತಂದಿದ್ದೀರಾ, ಏನ್ ಸಮಾಚಾರ ಅಂತ ಕೇಳ್ದ. ಅದಕ್ಕೆ ಸವಿತಾ ನಾಚಿಕೆ ಪಡುತ್ತಾ, ಮೋಹನ್, ಇವತ್ತು ನನ್ನ ಮದುವೆಯಾಗಿ 2 ವರ್ಷ ಆಯ್ತು, ನನ್ನ ಮದುವೆಯ ವಾರ್ಷಿಕೋತ್ಸವ, ಅದಕ್ಕೆ ಸ್ವೀಟ್ ಮಾಡಿದ್ದೆ, ನಿನ್ಗೂ ಕೊಡೋಣ ಅಂತ ಅನ್ಕೊಂಡು ಬಾಕ್ಸ್ನಲ್ಲಿ ಬಂದೆ ಅಂತ ಹೇಳಿದ್ಲು. ಸವಿತಾ ಹೇಳಿದ್ದನ್ನ ಕೇಳಿ ಮೋಹನ್ಗೆ ಶಾಕ್ ಮತ್ತೆ ಬೇಜಾರಾಯ್ತು. ಯಾಕಂದ್ರೆ ಅವನು ಸವಿತಾನ ಇನ್ನು ಬ್ಯಾಚುಲರ್ ಅಂತ ಅನ್ಕೊಂಡಿದ್ದ. ಫುಲ್ ಬೇಜಾರಾಗಿ ಮೂಡ್ ಅಪ್ಸೆಟ್ ಮಾಡ್ಕೊಂಡ. ಅದನ್ನ ನೋಡಿದ ಸವಿತಾ, ಯಾಕೆ ಮೋಹನ್ ಮೂಡ್ ಡಲ್ ಆಗಿ ಹೋಯ್ತು ಅಂದಳು. ಮೋಹನ್, ಇಲ್ಲ ಮೇಡಮ್, ನಾನು ನೀವು ಇನ್ನು ಬ್ಯಾಚುಲರ್ ಅಂತ ಅನ್ಕೊಂಡಿದ್ದೆ, ಬಟ್ ನೀವು ಮದುವೆಯಾಗಿ 2 ವರ್ಷ ಆಯ್ತು ಅನ್ನಲ್ಲ, ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯ್ತು ಅಂತ ಹೇಳ್ದ. ಇದನ್ನ ಕೇಳಿದ ಸವಿತಾ ಮೋಹನ್ ಮನಸ್ಸಿನ ಆಸೆಯನ್ನ ತಿಳಿದುಕೊಳ್ಳುತ್ತಾ ಸವಿತಾ ಮೋಹನ್ ಮುಖವನ್ನ ನೋಡಿ ಅವನ ಕೆನ್ನೆಯ ಗುಳಿಯ ಮೇಲೆ ತನ್ನ ಕೈಯನ್ನು ಇಟ್ಟಿ ಒಂದು ಸ್ವೀಟ್ ಕಿಸ್ ಕೊಟ್ಲು. ಅಯ್ಯೋ, ನನಗೆ ಮದುವೆ ಆಗಿದೆ ಅಂದ್ರೆ ಯಾಕೆ ನೀನು ಡಲ್ ಆಗ್ತೀಯ, ನೀವು ನನ್ನ ಸ್ವೀಟ್ ಫ್ರೆಂಡ್ ಅಲ್ವಾ ಅಂತ ಸಮಾಧಾನ ಪಡಿಸಿದಳು. ಮತ್ತೆ ಮೋಹನ್ ಸವಿತಾಳ ಮುಖವನ್ನ ನೋಡುತ್ತಿದ್ದ. ಹೀಗೆ ನೋಡುತ್ತಿರುವಾಗ ಸವಿತಾ ಮೋಹನ್ಗೆ, ಇಲ್ಲಿ ಬಾ ಅಂತ ಮೆಲ್ಲಗೆ ಕೈ ಸನ್ನೆ ಮಾಡಿ ಕರೆದ್ಲು. ಅದ್ಗೆ ತುಂಬಾ ಖುಷಿ ಆಯ್ತು. ಅವನು ತಕ್ಷಣ ಹತ್ತಿರಕ್ಕೆ ಹೋದ. ಸವಿತಾ ಕೇಳಿದ್ಲು, ಅಲ್ಲ ಮೋಹನ್, ನೀನು ದಿನ ಈ ಬಸ್ಸಲ್ಲಿ ಬರ್ತಾ ಇದೀಯಾ, ಯಾವಾಗ್ಲೂ ಕಂಡಕ್ಟರ್ ಸೀಟ್ ಪಕ್ಕ ಜಾವ್ಯ ಕಾಲ ಇರೋದು ನಿನಗೆ ಅರ್ಥ ಆಗ್ಲಿಲ್ವಾ ಅಂತ ಕೇಳಿದ್ಲು.
ಮೋಹನ್, ಇಲ್ಲ ಮೇಡಮ್, ನನಗೆ ಅರ್ಥ ಆಗಿಲ್ಲ. ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅಂದ. ಆಗ ಸವಿತಾ, ನೀನು ಅಂದರೆ ನನಗೆ ತುಂಬ ಇಷ್ಟ. ನಿನ್ನ ಜೊತೆ ಮಾತಾಡಬೇಕು, ನಗ್ತಾ ಇರಬೇಕು, ಸಿಹಿ ನೆನಪುಗಳನ್ನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಡೈಲಿ ನಾನು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಡ್ಯೂಟಿಗೆ ಬರ್ತಿದ್ದೆ ಅಂತ ಹೇಳಿದ್ಲು. ನಾನು ನಾಚಿಕೆಯಿಂದ, ಮೇಡಮ್, ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ. ಕಣ್ಣುಗಳು, ಕೆನ್ನೆ, ಬುಕ್ಕೆ, ಬೇಲೂರು ಶೀಲಾ ಬಾಲಿಕೆ ಥರ ಇರೋ ನಿಮ್ಮ ಸೌಂದರ್ಯ ನನಗೆ ತುಂಬ ಇಷ್ಟ. ನಿಮ್ಮ ಬ್ಯೂಟಿ ನೋಡಿ ಡೈಲಿ ನಿಮ್ಮ ಬಗ್ಗೆ ತುಂಬ ಆಸೆ ಆಗಿದೆ. ಅದಕ್ಕೆ ನಿಮ್ಮನ್ನು ನಾನು ಮನಸಾರೆ ಇಷ್ಟಪಡ್ತೀನಿ. ಐ ಲವ್ ಯು ವೆರಿ ಮಚ್ ಎಂದು ತುಂಬ ಹೊಗಳ್ದ. ಸವಿತಾಗೆ ಮೋಹನ್ ಹೇಳಿದ ಮಾತನ್ನ ಕೇಳಿ ಖುಷಿ, ದುಃಖ ಎಲ್ಲ ಒಟ್ಟಿಗೆ ಆಯ್ತು. ಯಾಕಂದ್ರೆ ಸವಿತಾ ಮದುವೆ ಆದ 2 ವರ್ಷ ಬರೀ ಬಸ್ ಡ್ಯೂಟಿಯಲ್ಲೇ ಮುಳುಗೋಗಿದ್ಲು. ಸವಿತಾ ಗಂಡ ಕೂಡ ಒಬ್ಬ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಕೂಡ ಬೇರೆ ರೂಟಲ್ಲಿ ದೂರದ ಊರಿಗೆ ಹೋಗ್ತಾ ಇದ್ದ. ಅದರಲ್ಲೂ ರಾತ್ರಿಯ ಟ್ರಿಪ್ ಜಾಸ್ತಿ ಮಾಡ್ತಿದ್ದ. ಡೇ ಡ್ಯೂಟಿ ಸವಿತಾ ಗಂಡ ನಾಗರಾಜ್, ನೈಟ್ ಡ್ಯೂಟಿ. ಸೊ ಜೀವನ ಹೀಗೆ 2 ವರ್ಷ ಕಳೆದೋಯ್ತು. ಸವಿತಾ ಮೋಹನ್ ಮುಖವನ್ನ ನೋಡಿ, ಮೋಹನ್, ನೀನು ನನ್ನನ್ನು ಅಷ್ಟು ಇಷ್ಟಪಡ್ತೀಯಾ? ಯಾಕೆ ನಾನು ನಿನಗೆ ತುಂಬ ಇಷ್ಟ ಆಗಿದ್ದೀನಿ ಅಂತ ಕೇಳಿದ್ಲು. ಅದಕ್ಕೆ ಮೋಹನ್, ಮೇಡಮ್, ನಾನು ನಿಮ್ಮ ಬ್ಯೂಟಿಫುಲ್ ಕೆನ್ನೆ ನಗುವನ್ನ, ಕಣ್ಣುಗಳಲ್ಲಿ ಪ್ರೀತಿನ ನೋಡ್ತಾ ನೀವು ನನಗೆ ತುಂಬ ಇಷ್ಟ ಆಗೋದ್ರಿ ಅಂತ ಹೇಳ್ಬಿಟ್ಟೆ. ಸವಿತಾಗೆ ಇದನ್ನು ಕೇಳಿ ಮನಸ್ಸಲ್ಲೇ ತುಂಬ ಇಷ್ಟ ಆಯ್ತು. ಅವಳಿಗೂ ತುಂಬ ಆಸೆ ಉಕ್ಕಿ ಬಂತು. ಹಾಗೆ ಮಾತನ್ನ ಮುಂದುವರಿಸುತ್ತಾ, ಹೌದಾ, ನಾನು ಅಂದ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ಮತ್ತೆ ಬೇರೆ ಇನ್ನೇನು ಇಷ್ಟಪಟ್ಟೆ ನನ್ನಲ್ಲಿ ಅಂತ ಕೇಳಿದ್ಲು. ಆಗ ಮೋಹನ್, ಮೇಡಮ್, ನೀವು ನನ್ನನ್ನು ಎಷ್ಟೊಂದು ಇಷ್ಟಪಡ್ತೀರಾ ಅಂತ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಿದೆ, ಮತ್ತೆ ತುಂಬ ಆಸೆ ಬರ್ತಿದೆ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಸರಿ ಹೊಂದೋ ರೀತಿಯಲ್ಲಿ ನನ್ನನ್ನ ಪ್ರೀತಿ ಮಾಡಿ ಇಬ್ರು ಖುಷಿಯಾಗಿರೋಣ. ಇಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾವುದೇ ರೀತಿ ಕಷ್ಟ ಆಗದೆ ಇರೋ ರೀತಿಯಲ್ಲಿ ಇರ್ತೀನಿ. ನೀವು ಹೇಳ್ದ ಹಾಗೆ ನಾನು ಕೇಳ್ತೀನಿ. ಪ್ಲೀಸ್ ನಿಮ್ಮ ಜೊತೆ ನನ್ನನ್ನು ಕರೆದುಕೊಳ್ಳಿ. ನೀವು ನನ್ನನ್ನು ಮದುವೆ ಆಗಿದ್ರೂ ಪರವಾಗಿಲ್ಲ. ಪ್ಲೀಸ್ ನನ್ನ ಪ್ರೀತಿ ಮಾಡಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅಂತ ಮೋಹನ್ ತುಂಬ ಬೇಡ್ಕೊಂಡ. ಆವಾಗ ಸವಿತಾ ಮೋಹನ್ ಮುಖವನ್ನು ನೋಡಿ ಅವನ ಕೆನ್ನೆಯನ್ನು ಸವರುತ್ತಾ ಅವನ ಕೈ ಹಿಡಿದು, ಬೇರೆ ಯಾರಾದರೂ ಇವರಿಬ್ಬರನ್ನು ಗಮನಿಸುತ್ತಿದ್ದಾರಾ ಅಂತ ನೋಡಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಪಡಿಸಿಕೊಂಡು ಸವಿತಾ ಮೋಹನ್ಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಸರಿ ಮೋಹನ್, ಇಬ್ರು ಪ್ರೀತಿ ಮಾಡೋಣ. ಯಾವುದೇ ರೀತಿ ಡೌಟ್ ಬರದ ಹಾಗೆ ಇರು. ನನ್ನ ಮನೆಯಲ್ಲಿ ಕೂಡ ಅನುಮಾನ ಬರದ ಹಾಗೆ ಇರ್ತೀನಿ. ಮತ್ತೆ ಇಬ್ಬರ ಪ್ರೀತಿ ತುಂಬ ಪ್ರೈವೇಟ್ ಆಗಿರಲಿ ಅಂದ್ಲು. ಆಗ ಮೋಹನ್ಗೆ ತುಂಬ ಆಸೆ ಜಾಸ್ತಿ ಆಗಿ ಸವಿತಾ ಕಣ್ಣನ್ನು ನೋಡ್ತಾ, ಮೇಡಮ್, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ನಿಮ್ಮ ಕೆನ್ನೆ ಹಾಗೂ ಸ್ವೀಟ್ ತೊಟ್ಟೆಗಳನ್ನು ನೋಡಿದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಅವಳ ತುಟಿಗೆ ಒಂದು ಸಿಹಿಯಾದ ಬಿಸಿಯಾದ ಕಿಸಿಕೊಳ್ತ. ಸವಿತಾಗೆ ತುಂಬ ರೋಮಾಂಚನವಾಯಿತು. ಅವಳು ಕೂಡ ಅವನಿಗೆ ಸಿಹಿಯಾದ ಮುತ್ತನ್ನ ಪ್ರೀತಿಯಿಂದ ತುಟಿಗೆ ಕೊಟ್ಟರು. ಇಬ್ಬರು ಒಟ್ಟಿಗೆ ಕೈಯನ್ನು ಹಿಡಿದು ಬಿಗಿದಪ್ಪಿಕೊಂಡು ಮುತ್ತುಗಳ ಮಳೆ ಸುರಿಸಿದರು. ನಂತರ ಮೋಹನ್ ಹೇಳ್ದ, ಮೇಡಮ್, ನೀವು ತುಂಬ ಚೆನ್ನಾಗಿ ಕಿಸ್ ಕೊಡ್ತೀರಾ, ಮತ್ತೆ ಇನ್ನು ಬೇರೆ ಎಲ್ಲವನ್ನ ಯಾವಾಗ ಕೊಡ್ತೀರಾ ಅಂತ ಕೇಳ್ದ. ಹೇ ಫ್ರೆಂಡ್ಸ್, ನೀವು ನಿರೀಕ್ಷೆ ಮಾಡ್ತಿದ್ದ ಭಾಗ ಬಂದಿದೆ. ಸೊ ಮನ್ಸಾರೆ ಆನಂದಿಸಿ. ಈಗ ಸ್ವರ್ಗ ರಪ್ ಅಂತ ಪಾಸ್ ಆಗುತ್ತೆ. ರೊಮ್ಯಾಂಟಿಕ್ ಹೀರೋ ಮೋಹನ್ ಆಸೆನ ಕೇಳಿ ಸವಿತಾ, ಅಯ್ಯೋ ಮೋಹನ್, ನೀನು ತುಂಬ ತುಂಟ ಇದೆಯಾ ಕಣೋ. ಇಬ್ರು ಒಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದೀವಿ. ಇವಾಗ ಏನು ಬೇಕು ಕೇಳು, ಎಲ್ಲ ಕೊಡ್ತೀನಿ. ನನ್ನ ಬ್ಯೂಟಿ ಎಲ್ಲ ನಿಂದೆ. ನಿಮಗೆ ಏನು ಇಷ್ಟ ಅಂತ ಹೇಳು ನನ್ನ ಚಿನ್ನ ಅಂತ ಮೆಲ್ಲಗೆ ಮಧುರ ಧ್ವನಿಯಲ್ಲಿ ಹೇಳಿದ್ಲು. ಅಂತ ಹೇಳಿದಾಗ ಮೋಹನ್ಗೆ ಆಸೆ ತುಂಬ ಜಾಸ್ತಿಯಾಗಿ, ಮೇಡಮ್, ನಿಮ್ಮ ಮುಡಿಯಿಂದ ಅಡಿಯ ಕಾಲು ಬೆರಳ್ವರೆಗೂ ಎಲ್ಲಾನು ಜೇನನ್ನು ಸವಿದಂಗೆ ಮಾಡಬೇಕು ಅಂತ ಹೇಳ್ತಾ ಅವಳ ಮೇಲಿನ ಉಡುಪಿನ ಒಳಗೆ ಬಂದಿಯಾಗಿದ್ದ ರಸಭರಿತ ಮಾವಿನ ಹಣ್ಣನ್ನ, ಅದರ ಸುಂದರ ತೊಟ್ಟುಗಳನ್ನ ತನ್ನ ತುಂಟ ಕೈಗಳಿಂದ ಮಧುರವಾಗಿ ಸವರುತ್ತಾ ತನ್ನ ತುಟಿಗಳಿಂದ ಮಾವಿನ ಹಣ್ಣಿನ ತೊಟ್ಟಿನ ಜೇನನ್ನ ಸವಿಯುತ್ತಾ ಸವಿತಾಗೆ ಮಧುರ ಅನುಭವವನ್ನು ಕೊಡಲು ತೊಡಗಿದ. ಆಯ್ತಾ, ಆ ರೋಮಾಂಚನಕಾರಿ ಅನುಭವವನ್ನ ಸವಿಯುತ್ತಾ ಮೋಹನ್ ತಲೆಯನ್ನ ಸವರುತ್ತಾ ಪ್ರೀತಿಯ ನಶೆಯಿಂದ ತನ್ನ ಸುಂದರ ಎದೆಗೆ ಬಿಗಿದಪ್ಪಿದಳು. ಹಣೆಗೆ ಮುತ್ತನ್ನು ಇಡುತ್ತಾ, ಚಿನ್ನು, ನನಗೆ ನೀನಿನ್ನೂ ಜಾಸ್ತಿ ಮಾಡಬೇಕು. ನಿನ್ನ ಬಿಸಿಯ ಮುತ್ತು ನನ್ನನ್ನು ಹುಚ್ಚಳಾಗಿ ಮಾಡಿದೆ ಅಂತ ಅವನ ತುಟಿಗೆ, ಕಣ್ಣಿಗೆ ಮತ್ತೆ ಕೆನ್ನೆಗೆ ಮುತ್ತಿರುತ್ತಾ ಮೋಹನ್ನ ಬಾಚಿ ತಬ್ಬಿಕೊಂಡ್ರು. ಮೋಹನ್ಗೆ ಪ್ರೀತಿಯ ನಶೆ ಹಾಗೂ ಸವಿತಾಳನ್ನ ಅನುಭವಿಸುವ ಮೋಹ ಜಾಸ್ತಿಯಾಗಿ ದಳ ಇದು ಎರಡು ರಸಭರಿತ ಮಾವಿನ ಹಣ್ಣಿನ ರಸವನ್ನ
ತನ್ನ ಬಿಸಿಯಾದ ತುಟಿಗಳಿಂದ ಚೆನ್ನಾಗಿ ಸವೆದು ಮತ್ತೆ ಅವಳ ತೊಡೆಯ ಭಾಗವನ್ನು ಸವರುತ್ತಾ ಟಿನ ಸ್ನಾನ ಮಾಡಿದ. ಹೀಗೆ ಪ್ರೀತಿಯ ಕ್ಷಣಗಳನ್ನು ಇಬ್ಬರು ಸವಿಯುವಾಗ ಮತ್ತೆ ಡ್ರೈವರ್ ವಿಜಯ್ ಬಸ್ ಬ್ರೇಕ್ ಜೋರಾಗಿ ಹಾಕ್ದ. ಆಗ ಗಾಬರಿಯಾಗಿ ಇಬ್ಬರು ಪ್ರೀತಿಯ ನಶೆಯಿಂದ ಎಚ್ಚೆತ್ತು ಬಟ್ಟೆ ಮತ್ತೆ ಎಲ್ಲವನ್ನ ಸರಿಪಡಿಸಿಕೊಂಡ್ರು. ಸವಿತಾಗೆ ಒಂದು ಸುಂದರ ಅನುಭವ ಆಗಿ ಅವಳ ಮನಸ್ಸಲ್ಲಿ ಪ್ರೀತಿಯ ಆಸೆ ಉಕ್ಕಿ ಬಂತು. ನಂತರ ಅವಳು ಕಂಟ್ರೋಲ್ ಮಾಡ್ಕೊಂಡು ಮೋಹನ್ಗೆ, ಚಿನ್ನು ಇವರಿಷ್ಟು ಸಾಕು, ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡೋಣ, ನೀನು ಕೂಡ ಕಂಟ್ರೋಲ್ ಮಾಡ್ಕೊ, ನಿಧಾನವಾಗಿ ಮುಂದಿನ ಭಾಗವನ್ನ ಫ್ರೀ ಮಾಡ್ಕೊಂಡು ಮನೆಯಲ್ಲಿ ಕಂಟಿನ್ಯೂ ಮಾಡೋಣ, ಬಟ್ ಬಸ್ನಲ್ಲಿ ಲಿಮಿಟ್ ಆಗಿರಲಿ, ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ, ನಾಳೆಯಿಂದ ಜಸ್ಟ್ ಇಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಮತ್ತು ನಾವು ಫ್ರೀ ಟೈಮ್ನಲ್ಲಿ ನೀನು ಕಾಲೇಜಿಂದ ಬಂದಮೇಲೆ ನನ್ನ ಡ್ಯೂಟಿ ಮುಗಿಸ್ಕೊಂಡು ನಿನಗೆ ಫೋನ್ ಮಾಡ್ತೀನಿ, ಇಬ್ಬರು ಒಟ್ಟಿಗೆ ಮನೆಯಲ್ಲಿ ಸಿಗೋಣ, ಪ್ರೀತಿಯ ಮುಂದುವರಿದ ಭಾಗವನ್ನು ಮನೆಯಲ್ಲಿ ಅನುಭವಿಸವ ಅಂತ ಹೇಳಿದ್ದು. ಅದಕ್ಕೆ ಮೋಹನ್ ಕೂಡ ಪ್ರೀತಿಯ ನಶೆಯಿಂದ ಎಚ್ಚೆತ್ತು, ಸರಿ ಮೇಡಮ್, ನೀವು ಹೇಳಿದ್ದು ಕರೆಕ್ಟ್, ನೀವು ಹೇಳಿದ ಹಾಗೆ ಮಾಡ್ತೀನಿ, ನಾನು ಕಾಲೇಜಿನಿಂದ ಮಂದಿ ಮನೆಯಲ್ಲಿ ಸ್ಪೋರ್ಟ್ಸ್ಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿ ಹೊರಗಡೆ ಬರ್ತೀನಿ, ನಿಮ್ಮ ಪ್ರೀತಿಯ ಕ್ಲಬ್ಗೆ ಬಂದು ಜಾಯ್ನ್ ಆಗ್ತೀನಿ, ನೀವು ಕೂಡ ಫ್ರೀ ಮಾಡ್ಕೊಂಡ್ಮೇಲೆ ನನಗೆ ಫೋನ್ ಮಾಡಿ, ನೀವು ಹೇಳಿದ ಕಡೆ ಬರ್ತೀನಿ, ಆಮೇಲೆ ಇಬ್ಬರು ಒಟ್ಟಾಗಿ ಪ್ರೀತಿಯನ್ನು ಮುಂದುವರಿಸೋಣ ಅಂತ ಹೇಳ್ದೆ. ಅದಕ್ಕೆ ಸವಿತಾ ಜೋರಾಗಿ ನಗುತ್ತಾ, ಗುಡ್ ಬಾಯ್, ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲ ಅಂದರೆ ಇಬ್ಬರಿಗೂ ತೊಂದರೆ ಆಗುತ್ತೆ, ಸರಿ ಬಿಡು ಆಯಿತು, ಇವಾಗ ಏನು ಮಾತಾಡ್ಕೊಂಡಿದ್ವಿ ಅದನ್ನೇ ಪಾಲಿಸೋಣ, ನಾಳೆಯಿಂದ ಬೇರೆ ಸಿಲೆಬಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವತ್ತಿನ ಪ್ರಯಾಣ ಮುಗಿಸೋದು. ಸವಿತಾ ಬಸ್ನಿಂದ ಇಳಿದು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ತುಂಬ ಆಲೋಚನೆ ಮಾಡಿ, ಸರಿ ಬಿಡು ಆಯಿತು, ಇದು ಲೈಫ್ನಲ್ಲಿ ಒಂದು ಪಾರ್ಟ್, ನನಗೂ ಕೂಡ ಗಂಡಿಂದ ಅಷ್ಟೊಂದು ಪ್ರೀತಿ ಸಿಗ್ತಾ ಇಲ್ಲ, ಯಾಕಂದರೆ ಅವರು ಡ್ಯೂಟಿನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ, ಡ್ರೈವರ್ ಆಗಿರೋದ್ರಿಂದ ತುಂಬ ಟಯರ್ಡ್ ಆಗಿರ್ತಾರೆ, ಅವರು ನೈಟ್ ಡ್ಯೂಟಿಯಲ್ಲಿ ಇರ್ತಾರೆ, ನಾನು ಡೇ ಡ್ಯೂಟಿ ಮಾಡ್ತೀನಿ, ಹೀಗಾಗಿ ಇಬ್ಬರಲ್ಲೂ ಮದುವೆಯ ಕೆಲವೊಂದು ಮಧುರ ಕ್ಷಣಗಳು ಕಳೆದು ಹೋಗಿವೆ. ಇವಾಗ ಆ ಖುಷಿಯನ್ನು ಮೋಹನ್ ನನಗೆ ಕೊಡುವ ಭರವಸೆ ಬಂದಿದೆ, ಯಾರಿಗೂ ಗೊತ್ತಾಗದ ಹಾಗೆ ನಾನು ಕೂಡ ನನ್ನ ಕಳೆದು ಹೋಗಿರುವ ಕೆಲವು ಜೀವನದ ಸುಂದರ ಹಾಗೂ ಮಧುರ ಕ್ಷಣಗಳನ್ನು ಒಂದು ಸುಂದರ ಕನಸಿನಂತೆ ಮೋಹನ್ ಜೊತೆಯಲ್ಲಿ ಕಾಣೋಣ, ತುಂಬ ಎಚ್ಚರಿಕೆಯಿಂದ ನಡೆಸೋಣ, ಮುಂದಿನ ದಿನಗಳಲ್ಲಿ ಮೋಹನ್ ನನ್ನನ್ನು ಬಿಟ್ಟು ಹೋದರೆ ನಂತರ ಯಥಾಸ್ಥಿತಿ ನನ್ನ ಗಂಡನ ಜೊತೆ ಮುಂದಿನ ಜೀವನ ನಡೆಸೋಣ ಅಂತ ಯೋಚನೆ ಮಾಡಿಕೊಂಡು ಅವತ್ತು ಅವಳು ಡ್ಯೂಟಿ ಮುಗಿಸಿ ಮನೆಗೆ ಬಂದು ರೆಸ್ಟ್ ತಗೊಂಡ್ರಿ. ಸಂಜೆ ಕಾಲೇಜ್ ಮುಗಿದ್ಮೇಲೆ ಮೋಹನ್ ಕೂಡ ಅದೇ ಬಸ್ನಲ್ಲಿ ಮನೆಗೆ ಹೋದ. ಆಮೇಲೆ ಸವಿತಾ ಬಸ್ನಲ್ಲಿ ಆದ ಸುಂದರ ಕ್ಷಣಗಳನ್ನು ಮೆಲ್ಕಾಕುತ್ತಾ ಆಸೆಯಿಂದ ಮೋಹನ್ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ನೀನು ಈ ಅಡ್ರೆಸ್ಗೆ ನನ್ನ ಬಂದು ಮೀಟ್ ಮಾಡು ಅಂತ ಕಳಿಸಿದ್ಲು. ಇನ್ನು ನೋಡಿದ ಮೋಹನ್ ಫುಲ್ ಖುಷಿಯಾಗಿ ಓಕೆ ಮೇಡಮ್ ಅಂತ ರಿಪ್ಲೈ ಕೊಟ್ಟ. ಸೊ ಫ್ರೆಂಡ್ಸ್, ಇದೇ ರೀತಿ ಪ್ರೀತಿಯ ಕತೆ ಮುಂದುವರಿತಾ ಹೋಯಿತು. ಮತ್ತು ನಾನು ನಿಮಗೆ ಮುಂದುವರಿದ ಭಾಗಗಳನ್ನು ವಿವರವಾಗಿ ಸಿಹಿಯಾದ ದೃಶ್ಯದ ಅನುಭವಗಳೊಂದಿಗೆ ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ಮತ್ತೆ ಗೆಳೆಯರೆ, ನಾನು ನಿಮಗೆ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದ್ದೆ, ಮುಂದಿನ ಭಾಗದಲ್ಲಿ ಖಂಡಿತ ಆ ಟ್ವಿಸ್ಟ್ ಇರುತ್ತೆ, ನೀವು ಮುಂದಿನ ಭಾಗಕ್ಕೆ ವೆಯ್ಟ್ ಮಾಡಿ, ಆಯಿತಾ? ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಕೂಡ ಮಧುರ ಕ್ಷಣಗಳನ್ನು ಸವಿಯುತ್ತಾ ಪ್ರೀತಿಯಿಂದ ಜೀವನವನ್ನು ಆನಂದಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಥೆಯನ್ನು ಮುಗಿಸ್ತಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಯ್ತಾ? ಇನ್ನೂ ಹೀಗೆ ಹಲವಾರು ಹೃದಯಸ್ಪರ್ಶಿ ಪ್ರೇಮ ಕಥೆಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಗೆಳತಿ ಮತ್ತೆ ಬರ್ತೀನಿ ಹೊಸ ಭಾಗದೊಂದಿಗೆ. ಈವರೆಗೆ ನಮಸ್ಕಾರ, ಬಾಯ್.